ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ಆಚಾರ್ಯ ಪಾಠಶಾಲಾ ಅಂದರೆ ಸುಮಾರು 30-35 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳು ಸೇರ್ತಾ ಇದ್ದೀವಿ. ಈ ದಿನ ವಿಶೇಷ ಏನೆಂದರೆ ಅದು ಹೇಳಲ್ಲ, ಆಮೇಲೆ ಹೇಳ್ತೀನಿ, ಯಾಕಂದರೆ ಬಹಳ ಕುತೂಹಲ ಇದೆ. ಸುಮಾರು 30ರಿಂದ 35 ವರ್ಷಗಳು ಅಂದರೆ 1987 to 1990 ಬ್ಯಾಚ್ ಹುಡುಗರು. ಆವಾಗ ಎ ಆ್ಯಂಡ್ ಬಿ ಸೆಕ್ಷನ್ನು ಮತ್ತು ಸಿ ಆ್ಯಂಡ್ ಡಿ ಸೆಕ್ಷನ್ ಇತ್ತು. ಎ ಬಿ ಸೆಕ್ಷನ್ ಕನ್ನಡ ಮೀಡಿಯಮು, ಸಿ ಆ್ಯಂಡ್ ಡಿ ಸೆಕ್ಷನ್ ಇಂಗ್ಲೀಷ್ ಮೀಡಿಯಮು. ಆ ಒಂದು ವಿದ್ಯಾರ್ಥಿಗಳೆಲ್ಲ ಸುಮಾರು ಜನ ಸೇರಿದ್ದೀವಿ. ಈ ದಿನ ಎಷ್ಟು ಜನ ಇದ್ದಾರೆ ಇನ್ನೂ ಒಳಗಡೆ ಗೊತ್ತಿಲ್ಲ. ಈ ದಿನ ಬಹಳ ವಿಶೇಷ, ಅಂದರೆ ಎಲ್ಲರೂ ಒಂದು ನೆನಪಿಟ್ಕೊಳ್ಬೇಕಾಗಿರೋವಂಥ ವಿಷಯ ಇದೆ. ಅದು ಏನಂತ ಹೇಳ್ತೀವಿ ಬನ್ನಿ ನೋಡಿ. ನಾವು ಇದೇ ಸ್ಕೂಲ್ ಓದಿರೋದು 1987 ಇಂದ 1998. ಹಾಗೇ ಇದೆ ಈ ಒಂದು ಕಲ್ಲಿನ ಬಿಲ್ಡಿಂಗು. ನಾವು ಆಗ ಓದಿದ್ದಾಗ ಹೇಗಿತ್ತು ಅದೇ ಬಿಲ್ಡಿಂಗ್ ಹಾಗೇ ಇದೆ, ಆದರೆ ಬೋರ್ಡು ಬಣ್ಣ ಚೇಂಜ್ ಆಗಿದೆ ಹೊರಗಡೆ. ಬನ್ನಿ ಇನ್ನೇನಿದೆ. ಆಮೇಲೆ ಇದನ್ನ ವಿಶೇಷ ಅಂದರೆ ನಾವೆಲ್ಲ ಅದು ಒಂದು 2-3 ದಿವಸದಲ್ಲಿ ಎಲ್ಲ ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಈಗ ಮುಂದೆ ಒಳಗಡೆ ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಬನ್ನಿ ಯಾರ್ಯಾರು ಇದ್ದಾರೆ ನೋಡೋಣ. ಎಲ್ಲರಿಗೂ ಕುತೂಹಲ, ನೋಡ್ತಾ ಇರಿ. ನೋಡಿ ಆಲ್ರೆಡಿ ಹುಡುಗರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಹಾಗೆ ಹೇಳ್ತೀನಿ ಬನ್ನಿ. ಆಲ್ರೆಡಿ ಇವರೆಲ್ಲ ಹಾಯ್ ಫ್ರೆಂಡ್ಸ್, ಇವರೆಲ್ಲ 1987 to 1990 ಬ್ಯಾಚ್ ಅವರೆಲ್ಲ ಹುಡುಗರು. 1987 to 90 ಬ್ಯಾಚ್ ಹುಡುಗರು. ಒಂದು ನಿಮಿಷ ನೋಡೋಣ ಫ್ರೆಂಡ್ಸ್, ಇಲ್ಲಿ ನಾವು ತುಂಬ ಜನ, ಸುಮಾರು ಒಂದು 20-30 ಜನ ಸೇರ್ಕೊಂಡಿದ್ದೀವಿ. ಈ ದಿನ ವಿಶೇಷ ಏನಂತಂದರೆ ಗುರುವಂದನಾ ಕಾರ್ಯಕ್ರಮ. ನಮ್ಮ ಜೊತೆ ನಟರಾಜ್ ಅವರು ಬಂದಿದ್ದಾರೆ. ಬನ್ನಿ ಹಾಗೆ ನಂದೀಶ್ ಅವರು, ನಟರಾಜು, ಗಿರೀಶು, ಗುರುದತ್ತು ಎಲ್ಲ ಇದ್ದಾರೆ. ಇದನ್ನ ಏನಂದರೆ 1987 ಇಂದ 1990 ಬ್ಯಾಚ್ ತನಕ ಹುಡುಗರೆಲ್ಲ ಓದಿರೋದಿಲ್ಲಿ. ಸುಮಾರು 3 ದಶಕ 30-35 ವರ್ಷಗಳಾಗಿದೆ. ಈ ದಿನ ಗುರುವಂದನಾ ಕಾರ್ಯಕ್ರಮ ಅಂದರೆ ಆ ದಿನ ನಮ್ಮ ಜೊತೆ ಯಾರು ಇದ್ರು ಆ ಹುಡುಗರೆಲ್ಲ ಸೇರಿ ಗುರುಗಳಿಗೆ ಒಂದು ವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಬನ್ನಿ ಅವರ ಚೇರ್ಮನ್ ಇವರು, ಇಲ್ಲಿ ನಾಗೇಶ ಚೇರ್ಮನ್. ಚೇರಲ್ಲ ಅಂದು ಸೀಕ್ರೆಟ್ ಆಗಿದ್ದಾರೆ ಚೇರು ಬಂದ್ರಲ್ಲ. ಬಂದ್ರಲ್ಲ ಆಯ್ತಾ. ಈ ದಿನದ ವಿಶೇಷ ಅಂದರೆ 1987 to 1990 ಬ್ಯಾಚ್ ಹುಡುಗರೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯ ಸ್ನೇಹಿತರಾದ ನಾಗೇಶು ಹಾಗೂ ಸುಮಾರು ಜನ ಇದ್ದಾರೆ. ಅವರ ಒಂದು ಅನಿಸಿಕೆಯನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ಹೇಳಿ ನಾಗೇಶ್ ಅವರೇ. ನಮಸ್ಕಾರ. ಏನು ಹೇಳೋದಿಲ್ಲ, ನಾವು ಒಂದು 6 ಮಂತ್ಸಿಂದ ಸಿಕ್ಕಿದ್ದೀವಿ. 37 ಇಯರ್ಸ್ ಆದಮೇಲೆ ಇದೇ ಸ್ಕೂಲಲ್ಲಿ ಓದ್ದವರು. ಸೊ ಇದು ಒಂದು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಸೊ ಯಾವುದೋ ಕಾರಣದಿಂದ ಇಟ್ ಟರ್ನ್ ಇನ್ ಟು ಎ ಗುರುವಂದನಾ ವಿಚ್ ಇಸ್ ವಂಡರ್ಫುಲ್. ಸೊ ಇದಕ್ಕೆಲ್ಲರೂ ಆಲ್ ಆಫ್ ಅಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ವಂಡರ್ಫುಲ್ ಡೇ, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಹಾಗೆ ಇನ್ನೊಬ್ರು ಆತ್ಮೀಯ ಸ್ನೇಹಿತರಿದ್ದಾರೆ, ಅವರು ಅನಿಸಿಕೆ ಹಂಚ್ಕೊತಿದ್ದಾರೆ. ನಮಸ್ಕಾರ. ಆಲ್ಮೋಸ್ಟ್ ಒಂದು 25-30 ವರ್ಷ ಆಯ್ತಲ್ಲ ನಾವೆಲ್ಲ ಇಲ್ಲಿ ಬಂದು ಸೇರಿ. ಇವಾಗ 37 ಅಂತ ಹೇಳಿ 37 ವಯಸ್ಸು ಜಾಸ್ತಿ ಗೊತ್ತಾಗ್ತದೆ. ಆದರೆ ಇದು ಸ್ಕೂಲಲ್ಲಿ ನಮಗೆ ತುಂಬ ಒಳ್ಳೊಳ್ಳೆ ಮೆಮರೀಸ್ ಇದೆ. ಇವಾಗ ಅದೇ ಮಾತಾಡ್ಕೊತಾ ಇದ್ವಿ, ನಮ್ಮ ಒಳಗಡೆ ಎಲ್ಲ ಬಂದಾಗ ಕ್ವಾಡ್ರಾಂಗಲೆಲ್ಲ ಮಣ್ಣಿತ್ತು, ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ತುಂಬ ಖುಷಿ ಆಗ್ತಿದೆ ಎಲ್ಲರನ್ನು ಮೀಟ್ ಮಾಡಿ. ಸುಮಾರು ಎಲ್ಲ TNS ಅವರು ಜಾಸ್ತಿ ಸ್ಪೋರ್ಟ್ಸ್ ರೂಮಲ್ಲೇ ಇರ್ತಾ ಇದ್ದೆ. ಎನಿವೆ ತುಂಬ ಸಂತೋಷ ಆಯ್ತು ಎಲ್ಲ ನೋಡಿ. ಅಂದರೆ ಆಗ ಅಂದರೆ ಸುಮಾರು 30-35 ವರ್ಷಗಳ ಹಿಂದೆ ಈ ಕಲ್ಲಿನ ಬಿಲ್ಡಿಂಗ್ ಹೇಗಿತ್ತು ಹಾಗೆ ಇದೆ. ಕೆಲವೊಂದು 2 ಫ್ಲೋರ್ ಎಕ್ಸ್ಟ್ರಾ ಆಗಿದೆ, ಬಣ್ಣ ಮಾತ್ರ ಚೇಂಜ್ ಆಗಿದೆ. ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು 50 ವರ್ಷ ಅಲ್ಲ, ನಮಗೆ ಈಗ 16 ವರ್ಷದ ಹುಡುಗರ ಥರ ಆಗೋಗ್ಬಿಟ್ಟಿದ್ದೀವಿ ನಾವೆಲ್ಲ ಇವಾಗ. ಅದು ಭಾಳ ಇಷ್ಟ ಆಗ್ತಾ ಇದೆ. ಆಮೇಲೆ ವಿ ಆರ್ ವೆರಿ ಪ್ರೈಡ್ ಸ್ಟಡಿಡ್ ಇನ್ ಆಚಾರ್ಯ ಪಾಠಶಾಲಾ. ಆಮೇಲೆ ಇಂಥ ಗುರುಗಳು ನಮ್ಗೆ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ಭಾಗ್ಯನೇ, ಸೌಭಾಗ್ಯ. ಥ್ಯಾಂಕ್ ಯು ವೆರಿ ಮಚ್. ಹೆಜ್ಜೆ ಇಟ್ಟಿದ ತಕ್ಷಣ ರೋಮಾಂಚನ. 35 ವರ್ಷದ ಮೇಲೆ ಈ ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಖುಷಿ. ನಾಗೇಶ್ ಹೇಳ್ದಂಗೆ ಕಳೆದ ಒಂದು 6-7 ತಿಂಗಳಿಂದ ನಾವೆಲ್ಲ ಭೇಟಿ ಮಾಡ್ತಾ ಇದ್ವಿ. ಇದು ಗುರುವಂದನಾ ಕಾರ್ಯಕ್ರಮ ಮಾಡಿ ಸ್ಕೂಲಿಗೆ ಬಂದು ಟೀಚರ್ಸ್ ಜೊತೆ ಮಾಡೋದು ಹಾಗೆ ತಗೊಂಡು ನಮಸ್ಕಾರ ಮಾಡ್ತಾರೆ. ಹಂಗೆ ಯಾವ ಪ್ರೋಗ್ರಾಮ್ ಹಂಗೆ ಬರ್ತೀವಿ. ನಮ್ಮ ಜೊತೆ ಆಗಿನ ಕಾಲದ MG ಶಶಿರೇಖಾ ಅವರು MGS ಮೇಡಮ್ ಇದ್ದಾರೆ.
ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಮಂಜುಳರ್ ಅವರು ಇದ್ದಾರೆ, ನಮ್ಗೆ ಇಂಗ್ಲೀಷ್ ತಗೊತಾ ಇದ್ರು, ನಮಗೆ ಕನ್ನಡ ಮೇಡಮ್ ಅವರು ಇಲ್ಲಿದ್ದೆಲ್ಲ ಹಂಗೆ ಇನ್ನೂ ಮಾರ್ಕ್ ಇದೆ. ಆಶೀರ್ವಾದ ಅಂತ ತಪ್ಪೇನೋ ಮಾಡಿದ್ದೆ. ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ಟೀಚರ್ ಎಂ ಡಿ ಶಶಿರೇಖಾ ಅಂತ, ಹಾಗೂ ನಮ್ಮ ಇಂಗ್ಲೀಷ್ ಟೀಚರು ಮಂಜುಳಾ ಮೇಡಮು, ಎಲ್ಲರಿಗೂ ಸುಸ್ವಾಗತನ ಕೊಡ್ತಾ ಇದ್ದೇವೆ. ಎಲ್ಲ APS ಸ್ಕೂಲ್ನ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಸ್ಕೂಲಿಗೆ ನಿಮ್ಮ ವಿದ್ಯಾರ್ಥಿಗಳಿಂದ ಸ್ವಾಗತ ಸುಸ್ವಾಗತ. ಎಲ್ಲ ಒಂದಲ್ಲ ಎಲ್ಲರದು ನಾವು ನೋಡಪ್ಪ ಈ ಕಡೆ. APS ಎಜುಕೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅನಂತ ಆಚಾರ್ಯ ಅವರ ಪ್ರತಿಮೆಗೆ ಪುಷ್ಪಾರ್ಪಣೆ ಅವರ ಮಗಳಾದ ಮಂಜುಳರವರಿಂದ ಹಾಗೂ ಎಂ ಡಿ ಶಶಿರೇಖರಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಮೇಡಮ್. ಅವರ ಆಶೀರ್ವಾದದಿಂದ ಇಂದಿನ ನಾವು ಇಷ್ಟು ಈ ಮಟ್ಟಿಗೆ ಬಂದಿದ್ದೀವಿ ಅಂದರೆ ತಪ್ಪಾಗಲಾರದು. ಸಹ ನಿಜ. ಎಂಥ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಸುಮಾರು 100 ವರ್ಷ ಆಯ್ತಲ್ಲ? ಇಲ್ಲ 90 ವರ್ಷ. 89 ಆಕ್ಚುಲಿ. ಮೇಡಮ್ಗೆ ಎಲ್ಲರದು ಕೈ ಬಿಲ್ಲ ಹಂಗೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಸುಸ್ವಾಗತ. ಹೇಳೋಗ್ಬೇಕೀಗ. ಕ್ರಾಫ್ಟ್ ಚೆನ್ನಾಗಿರುತ್ತೆ. ಹಾಂ ಪ್ರಜು ಅಲ್ಲೇ ಇರು, ಎಲ್ಲರಿಗೂ ಗೊತ್ತು. ಹಾಂ ನಮ್ಮಿ ಮೇಡಮ್ 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 ಮುಂದೆ ಬನ್ನಿ. ಮೇಡಮ್ ಮೇಡಮ್ ಮುಂದೆ ಬನ್ನಿ. ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ ಮೇಡಮ್, ಇನ್ನು ಮುಂದೆ. ಹಾಂ ಓಕೆ, ಹಾಂ ಓಕೆ. ಮೇಡಮ್ 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 ಮುಂದೆ ಬನ್ನಿ. ಮೇಡಮ್ ಮೇಡಮ್ ಮುಂದೆ ಬನ್ನಿ. ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ ಮೇಡಮ್, ಇನ್ನು ಮುಂದೆ. ಹಾಂ ಓಕೆ, ಹಾಂ ಓಕೆ. ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀರು ಸನ್ನತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನ
1972 ಬ್ಯಾಚ್. ನೆವರ್ ಬರಬೇಕು. So kind of it. ಯಾರೋ ಹಾಗೆ ಮಾತಾಡ್ತಾ ನಾನು ಚೀಫ್ ಜಸ್ಟಿಸ್ ವೆಂಕಟಾಚಲಯ ಇದ್ದಾರೆ ಮಾತಾಡ್ತಾ ಇದ್ದಾರೆ. After some time, that was my class. 10 years. ಇವಾಗ ಕನ್ಯಾ ಇಲ್ಲ ಬೇರೆ ಇದಾಗ್ಬಿಟ್ಟಿದ್ದಾರೆ ICSE ಅವಾಗ ಒಂದ್ಸಲ ಬಂದಿದೆ ಮುಖ ಚೆನ್ನಾಗೇನೆ ಗಾಂಧಿ ಬಜಾರ್ ಜಿಮ್ಮಿರೋದು ಬಂದು ಏರೋ ಬಿಸಿ ಒಂದು ಅನೌನ್ಸ್ಮೆಂಟ್. ತರಣಿ ದರ್ಶನಕ್ಕಿಂತ ಕರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ, ಪರಮ ತತ್ವವ ಕಂಡ ಗುರುವು ಅರಸುವುದೆಲ್ಲಿ, ದೊರೆತೆಂದು ನೀಧನ್ಯ ಮಂಕುತಿಮ್ಮ. ಅರ್ಥ, ಸೂರ್ಯನ ನಾವು ನೋಡ್ಲಿಕ್ಕಾಗಲ್ಲ, ಆದರೆ ಸೂರ್ಯನ ಶಾಖನ ಅನುಭವಿಸ್ಬೋದು. ಶಾಸ್ತ್ರವನ್ನ ಕಲೀಲಿಕ್ಕೆ ಉದಾಹರಣೆಯ ಮೂಲಕನೇ ಕಲಿಬೇಕು ಅಂತ ಒಂದು ನಿಯಮನೇ ಇದೆ. ಹಾಗೆ ಗೊತ್ತಾಗಲ್ಲ ನಮಗೆ. ಹಾಗೆ ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿರುವ ಆಚಾರ್ಯ ಪಾಠಶಾಲೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ವಿಶೇಷ ಕಾರ್ಯಕ್ರಮ. ಅದು ಸುಮಾರು 30-35 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ 1987 1990ವರೆಗೆ ಇದ್ದಂತಹ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನಮ್ಮ ಜೊತೆ ಮೊದಲಿಗೆ SA ಪುಷ್ಪಲತಾ ಮೇಡಮ್ ಅವರಿದ್ದಾರೆ. ನಂತರ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಕನ್ನಡ ಹೇಳಿಕೊಟ್ಟಂತಹ ಶಿಕ್ಷಕರು MG ಶಶಿರೇಖರ್ ಅವರು ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆ ಇಂಗ್ಲೀಷ್ ಶಿಕ್ಷಕರು A ಮಂಜುಳರವರು, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಉತ್ತಮವಾಗಿ ಡ್ರಾಯಿಂಗ್ ಹೇಳಿಕೊಟ್ಟಂತಹ ನಾನು ಅದರಲ್ಲಿ ಬೇಕು M ಲಕ್ಷ್ಮೀರವರು ಸಹ ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥ ರೂವಾರಿ ಆಗಂತಹ ನಾಗೇಶ್ ಅವರು, ಓಬಳೇಶು ಹಾಗೂ ಸುಮಾರು ಒಂದು 50 ಜನ ಹೆಸರಿದೆ, ಹೇಳೋಕ್ಕಾಗಲ್ಲ. ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ನಾವು ಕಾರ್ಯ ಮಾಡಬೇಕಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಇರೋಂಥ ಮಹಾನ್ ವ್ಯಕ್ತಿಗಳಂಥ ಶಿಕ್ಷಕರು ಗುರುಗಳಿರಬೇಕು. ಅವರೆಲ್ಲರಿಗೂ ನಮ್ಮ ಆಶೀರ್ವಾದ ಸಾದಾ ಇರಬೇಕೆಂದು ನಿಮ್ಮೆಲ್ಲರ ಪರವಾಗಿ APS ವಿದ್ಯಾರ್ಥಿಗಳ ಪರವಾಗಿ ನಾನು ವಿನಂತಿ ಮಾಡ್ತಿದ್ದಾರೆ. ಹಿಂದೆ ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಹಿಂದೆ ನಾವೆಲ್ಲ ಅದೇ ಹೇಳ್ತಾ ಇದ್ವಿ, ಗುರುವೇ ನಮಃ ಅಂತ. ಆದರೆ ಈಗ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಗುರು ಏನು ಮಹಾ ಅಂತ. ಅದು ತಪ್ಪು. ಇವರೆಲ್ಲ ನಮ್ಮ ಆಶೀರ್ವಾದ ಸದಾ ಇರಬೇಕಂತ ಬೇಡ್ಕೊಳ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಜ್ಞಾನಾನಂದಂ ವಯಂ ದೇವಂ ಸರ್ವ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ಪ್ರಪಂಚಕ್ಕೆ. ಆಯ್ತಾ ಫೋಟೋಸ್ ಎಲ್ಲ ಪ್ರಕಾಶ ಆಯ್ತು. ನಿದ್ದೆ ಮಾಡಿದ್ದ ಈಗ ಅಲ್ಲಿ ಹಾಕಿದ್ದಿಲ್ಲಿ. ಈಗ ನಿಮ್ಮ ಪೇರೆಂಟಿಂಗ್ ಈ ತರ ಇದೆ, ಓಡಿ ಬರ್ತೀವಿ ಮಕ್ಕಳಿಗೆ, ಏನು ನೋವಾಗಬಾರ್ದು ಮನಸ್ಸಿಗೆ ಅಂತ. ಅದಕ್ಕೆ ಇವಾಗ ಅವರಪ್ಪ ನೀವೇನೋ ತನ್ನ ಭಾವನೆ ಬಂದಿರೋದು ಮಕ್ಕಳಿಗೆ ಆ ದೃಷ್ಟಿಯಿಂದ ಕಾಲದಿಂದ ಓಕೆ. Happy Karnataka, Jai Karnataka. ಈಗ ಕೇಳ್ತದೆ. ಈಗ ನಮ್ಮ ಮೇನ್ ಕಾರ್ಯಕ್ರಮ ಗುರುವಂದನ. ನಾನು
ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ 5 ಜನ ಒಂದೊಂದು ಲೈನಿಂದ 5 ಜನ ಬನ್ನಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ಬನ್ನಿ ಫಸ್ಟ್ 5 ಬನ್ನಿ, ಫಸ್ಟ್ 5 ಚಪ್ಪಲಿ ಬಿಟ್ಬಿಟ್ಟು ಬನ್ನಿ. ಈಗ ಗುರು ವಂದನ ಆಗ್ತದೆ. ಮೇಡಮ್ ನಿಮ್ಮ ಮಕ್ಕಳು ಥರ ಅದಕ್ಕೆ ನಾವೇ ಆಗ್ತೀವಿ, ಅನ್ಯತಾ ಭಾವಿಸ್ಬೇಡಿ. ಕೂತ್ಕೊಳ್ಳಿ, ನೀವು ನೀವೇನು ಹೇಳ್ಬೇಕಾಗಿಲ್ಲ. ಬೇಡ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹಿಂದೆ ಬಾ, ಅನಂತ ಹಿಂದೆ ಎಲ್ಲ ನಿಂತ್ಕೋ, ಬದ್ರಿ ಹಿಂದೆ ಬಾ. ಓಪನ್ ಮೇಡಮ್ ಅಲ್ಲಿ ಇಡಿ, ನಾವು ಕೈ ಕೊಡ್ತೀವಿ. ಆನಂದ ಇಲ್ಲಿ ಓಪನ್ ಮಾಡಿ, ಓಪನ್ ಮಾಡಿ ಕೊಡು. ಹಾಗೆ ಮುರಳಿ ಇಲ್ಲಿ. ಥ್ಯಾಂಕ್ ಯು. ಓಕೆ, Happy Karnataka, Jai Karnataka. ಇಲ್ಲ ಇಲ್ಲ ಚೆನ್ನಾಗಿದೆ, ಬೆಚ್ಚಗೆ ಅವ್ರಿಗೆ ಬೆಚ್ಚಗಿದೆ. ನಂದಿ ನೆಕ್ಸ್ಟ್ ಫೈನ್ ರೆಡಿ. ಬಾ ಬಾ ಬಾ. ಗುರು ಹಿಂಗೆ ಓಪನ್ ಮಾಡಿದ್ಯಾ ಸಂತೋಷನ? ಹಾಂ ಅದು ಅಷ್ಟಿರಲಿ. ಹಾಂ ಒಂದ್ಸಲ ಇದೆ ಬಾ. ಇಲ್ಲಿ ಚಪ್ಪಾಳೆ 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 ನಿಂತ್ಕೊಂಡೆ ಕರೆಕ್ಟ್ ಆಗಬೇಕು. ಒಂದು ನಿಮಿಷ ಹಂಗೆ ಇಲ್ಲ ಬಾರ ಒಂದು ನಿಮಿಷ ಗಿರಿ 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 ಒಂದು ನಿಮಿಷ ರೂಪಾಯಿ ಹಂಗೆ ಇರು, ರೂಪಾಯಿ ಹಂಗೆ ಇರು. ಹಂಗೆ ಮುಂದೆ ಹೋಗಿ, ಹಾಗೆ ಮುಂದೆ ಹೋಗಿ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡ್ಬಿಡು. ಕಂಡು ಇಲ್ಲಿ ನೋಡು. ನಂಗೆ ಹೆಂಗಿರು ಮುಂದೆ ಮುಂದೆ ಬಂದಂಗೆ ಇಲ್ಲಿ ಬಾ ಮಾಮ, ಸ್ವಲ್ಪ ಸ್ವಲ್ಪ ನಾಗೇಶ್ ಈ ಕಡೆ ಬಾ. ನಾಗೇಶ್ ನೋಡು. ಕೇಳಿದ್ರ ಮಾಡ್ತದೆ ನಿಂತ್ಕೊಂಬಿಡ, ಹಂಗೆ ಹಂಗೆ ನಿಂತ್ಕೊಂಬಿಡ. ಕಡೆ ಬಾ, ಇಲ್ಲಿ ಬಾ. ನೆಕ್ಸ್ಟ್ 5 ಜನ ಬಂದ್ರೆ ಬಾ. ಬಾ ಕೂತ್ಕೊಳ್ಳಿ ಮ್ಯಾಮ್, ಕೂತ್ಕೊಳ್ಳಿ. ನೀವು ತಲೆ ಹಿಂತಿರ್ಗೋ. ಏ ಸುದಿ 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 ಹಂಗೆ ಇಟ್ಕೋ ಮೇಡಮ್, ಸ್ವಲ್ಪ ಮುಂದೆ ಬಂದು ಗುರು ಹಿಂಗೆ ನಮಸ್ಕಾರ ಮೇಡಮ್. ಒಂದೇ ಸೆಕೆಂಡ್ ಗುರು. ಹಾಂ ಬಂದು ಗಿರಿ ಹಂಗೆ ಗಿರಿ ಗಿರಿ ಟರ್ನ್ ಮಾಡು. ಉಲ್ಟಾ ಉಲ್ಟಾ ಇಲ್ಲಿ ನೀನು ಇಲ್ಲಿ ನೋಡು. ಒಂದು ನಿಮಿಷ ಅದಾದ್ಮೇಲೆ ಓಯ್ ಫಸ್ಟ್ ಕೂಡ ನಂದಿ 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 ಶಿಂಬಾ ಬಾಮ ನಂದಿ ಹಂಗೆ ಇಟ್ಕೊ ಇಲ್ಲಿ ನೋಡು.
ಹಿಂದೆ ಬಾ ಬನ್ನಿ ಹಿಂದೆ ನಾಗೇಶ ಇದೆ ಇದೆ ತಗೊಂತಾರೆ ಚೆನ್ನಾಗಿರುತ್ತೆ ಅಲ್ಲಿಂದ ಫುಲ್ ಒಬ್ಬರದ್ದು ಸಾಕು ಹಂಗಿಂದ ಬಿಡ್ತದೆ ಎಲ್ಲರೂ ಬೇಗ ಇಲ್ಲ ಇಲ್ಲ ಇಲ್ಲಿ ಬರ್ತ ಇದು ಬರ್ಬೇಕು ನಾ ಇಂಪಾರ್ಟೆಂಟು ಅಲ್ಲಲ್ಲ ಇಲ್ಲಿ ತೆಗೆದ್ಬಿಡ ಇಲ್ಲಿ ತೆಗೆದ್ಬಿಟ್ರೆ ಆಯ್ತು ಇಲ್ಲಿ ತೆಗೆದ್ಬಿಟ್ರೆ ನೋಡೋಣ ಒಂದು 2 ನಿಮಿಷ ತೆಗೆದ್ಬಿಡೋಣ ಇಲ್ಲಿ ಇಲ್ಲಿ ಅಂತ ಬೇಗ ಓಕೆ ಹಾಗೆ ಹಾಗೆ ಓಕೆ ಥ್ಯಾಂಕ್ ಯು ನಮ್ಮ ಹಳೆ ಸ್ಟೂಡೆಂಟ್ಸ್ ನಾವುಗಳು ಒಂದು ತರಣಿ ದರ್ಶನಕ್ಕಿಂತ ಕರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ ಪರಮ ತತ್ವದ ಕಂಡ ಗುರುವು ಅರಸುವುದೆಲ್ಲಿ ದೊರೆತೆಂದು ನೀಧನ್ಯ ಮಂಕುತಿಮ್ಮ. ಅರ್ಥ ಸೂರ್ಯನ ನಾವು ನೋಡ್ಲಿಕ್ಕಾಗಲ್ಲ, ಆದ್ರೆ ಸೂರ್ಯನ ಶಾಖನ ಅನುಭವಿಸ್ಬೋದು. ಶಾಸ್ತ್ರವನ್ನ ಕಲೀಲಿಕ್ಕೆ ಉದಾಹರಣೆಯ ಮೂಲಕನೇ ಕಲಿಬೇಕು ಅಂತ ಒಂದು ನಿಯಮನೇ ಇದೆ, ಹಾಗೆ ಗೊತ್ತಾಗಲ್ಲ ನಮ್ಗೆ. ಹಾಗೆ ನೀವೆಲ್ಲ ಯೋಚನೆ ಮಾಡಿ ಒಂದ್ಸಲಿ, ನಿಮ್ಮ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಗೊತ್ತಿರ್ತಕ್ಕಂತಹ ಯಾರು ತುಂಬಾ ನೆನಪು ಮಾಡ್ಕೊಳ್ತೀರಾ? ಕಾಲೇಜಲ್ಲಿ ಯಾವುದೋ 1 ಬೇಸ್ಟ್ರೋ 2 ಬೇಸ್ಟ್ರೋ 1 ಲೆಕ್ಚರರ್ ಬಗ್ಗೆ ಮಾತ್ರ ಮಾತಾಡ್ತೀವಿ. ಫಾರ್ಮೇಟಿವ್ ಇಯರ್ಸ್ ನಲ್ಲಿ ಯಾವ ಗುರುಗಳಿಂದ ನಾವು ಪಾಠ ಕಲ್ತಿದೀವಿ ಅಂತವ್ರನ್ನ ತುಂಬಾನೇ ನಾವು ನೆನಪು ಮಾಡ್ಕೊಂತೀವಿ. ಅಂತ ಗುರುಗಳೆಲ್ಲರೂ ಒಂದು ಚಿಕ್ಕ ಪರಿಚಯ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಶ್ರೀಮತಿ ಎಸ್.ಎ. ವಿಶ್ವನಾಥ ಮೇಡಮ್ ಬಂದಿದ್ದಾರೆ. ಅವ್ರು ನಮಗೆಲ್ಲ ಕನ್ನಡ ತಗೊಳ್ತಾ ಇದ್ರು. ಶ್ರೀಮತಿ ಎಂ.ಜಿ. ಶಶಿರೇಖಾ ಮೇಡಮ್ ಇದ್ದಾರೆ, ಅವರು ಅಷ್ಟೇ ನಮಗೆ ಕನ್ನಡ ತಗೊಳ್ತಾ ಇದ್ರು. ಶ್ರೀಮತಿ ಎ. ಮಂಜುಳಾ ಮೇಡಮ್ ಇಂಗ್ಲಿಷ್ ತಗೊಳ್ತಿದ್ರು, ನಮ್ಗೆ ತಗೊಳ್ತಾ ಇದ್ರು 87-80 ಬ್ಯಾಚ್ಗೆ. ಅಲ್ಲದೆ ಶ್ರೀಮತಿ ಎಂ. ಲಕ್ಷ್ಮಿ ಅವರು ಎಲ್ಲ ಚಿತ್ರಕಲೆ ಪಾಠನ ನಮಗೆ ಹೇಳ್ಕೊಡ್ತಾ ಇದ್ದು. ಇದಲ್ಲದೆ ಇವತ್ತು ಇನ್ನ 3 ಜನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಎಂ.ಎನ್. ಸುರೇಶ್ ಸರ್, ವಿ. ನಾಗರಾಜ್ ಸರ್ ಮತ್ತು ಆರ್.ಎನ್. ಸತ್ಯನಾರಾಯಣ ಸರ್ ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಇದಲ್ಲದೆ ನಮ್ಮ ಒಲಿವಿಯರ್ ಶೋಭಾ ಕುಮಾರ್ ಏನೋ ಮೇಡಮ್ ಬರ್ಲಿಕ್ಕಾಗಿಲ್ಲ. ಇದಲ್ಲದೆ ನಮ್ಮೊಂದಿಗೆ ನಮಗಿಂತ 18 ವರ್ಷ ಈ ಸ್ಕೂಲಿನಲ್ಲಿ ಓದಿರ್ತಕ್ಕಂಥ ಹಿರಿಯರೊಬ್ರು ನಮ್ಮ ಜೊತೆ ಇದ್ದಾರೆ, ಕಮಲ್ ಕುಮಾರ್ ಅಂತ. ಅವರು ನಮ್ಮ ಹಿರಿಯ ವಿದ್ಯಾರ್ಥಿ, ಅವರು ಇವತ್ತು ದಿವಸ ಬಂದಿದ್ದಾರೆ. ಸೊ ಭಾಷಣವನ್ನು ಬೀದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ, ಹೃದಯಪೂರ್ವಕ ಸುಸ್ವಾಗತ. ಈ ಮಾತು ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು 30 ಸೆಕೆಂಡ್ ವಿಷಯ ಹೇಳ್ಬಿಡ್ತೀನಿ. ಇದು ನಮ್ಮ ಸೇನಾಧಿಪತಿ ಆಗಿರ್ತಕ್ಕಂತಹ ನಾಗೇಶ್ ಮಲ್ಲಿಕಾರ್ಜುನ್ ಮೇ 2024 ನಮ್ಮನ್ನೆಲ್ಲ ಒಟ್ಟಿಗೆ ಕೂಡಿಸಿದ. ಅವಿರತವಾದ ಪ್ರಯತ್ನದಿಂದ ಅಟ್ಲೀಸ್ಟ್ ಪ್ರತಿ ವಾರಕ್ಕೊಂದ್ಸಲಿನಾದ್ರೂ ಅಟ್ಲೀಸ್ಟ್ ಒಂದು ಚಿಕ್ಕ ಗ್ರೂಪ್ ಆದ್ರೂ ಭೇಟಿ ಆಗುತ್ತೆ. ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತನೋ ಅವನ ಒಂದು ಅಭಿಲಾಷೆ. ಎಲ್ಲರೂ ಅದಕ್ಕೆ ಹೋಗೊಟ್ಟಿದ್ದೀವಿ. ಮತ್ತು ಸಿಕ್ಕಾಪಟ್ಟೆ ಅವನು ಎಷ್ಟು ಕೆಲಸ ಮಾಡಿದಾನೆ ಅಂದ್ರೆ ಡೇ ಅಂಡ್ ನೈಟ್. ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಅವನೇ ಮಾಡೋದು ನಾನು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ನಮಸ್ಕಾರ. ನೀವೇನ್ ಮಾಡ್ತಿದ್ದೀರಿ ಈಗ? ಸೀರಿಯಸ್
ನಾನು ಎಷ್ಟೊಂದು ಸರಿ ಓಡಿಸ್ಕೊಂಡಿದ್ದೀನಿ. ಮನೆಗೆ ಹೋದ್ರೆ ಆ ಬರೆನ ಮುಚ್ಚಿಡ್ಬೇಕಾಗಿತ್ತು ನಾವು, ಯಾಕಂದ್ರೆ ಆ ಬರೆ ನೋಡಿದ್ರೆ ಇನ್ನೊಂದು ಹೇಳ್ಬಿಡೋರು ನಮಗೆ. ನೈನ್ತ್ ಮಾತಾಡ್ತಾರೆ, ನೆಕ್ಸ್ಟ್ ಇಯರ್ ಇಂದ 9th. ಏನು ಹೇಳ್ತಾ ಇದ್ರು ಆಗೊಂದು ಪಿಕ್ಚರ್ ನಡೀತು ರಾಜೇಶ್ ಖನ್ನಾ, मेरे दिल में आज क्या है तुम्हारी बताओ. ಆಮೇಲೆ ಹಿಂದೆ ಏನೋ ರಾಣಿ ಗೊಂಬೆ ರಾಣಿ ಅವರು ಇದ್ದಾರೆ. ಎನಿವೆ ಕ್ಲಾಸಲ್ಲಿ ಪಾಠ ನನಗೇನು ಭಯ ಇರಲಿಲ್ಲ. ನಾವುಗಳು ಒಂದು ಮೇಡಮ್ ಅವಾಗ ಹೈಸ್ಕೂಲ್ ಆಗಿದ್ನ ಇವಾಗ ಅದೇ ಪರ್ಸೆಂಟೇಜ್ ಮೀಸೆ ಒಂದಿದೆ, ನಮ್ಗೆ ಕೂದಲಿಲ್ಲ ಅದೇ ಇವ್ರಿಗೆ ಮೀಸೆ ಇರಲಿಲ್ಲ ಅವಾಗ, ನಮಗೆ ಕೂದಲಿತ್ತು ಕೂದಲಿಲ್ಲ ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ಥ್ಯಾಂಕ್ಸ್ ಎವ್ರಿವನ್. ಇಷ್ಟು ವರ್ಷಗಳಾದ್ಮೇಲೆ 30 ವರ್ಷ ಆದ್ಮೇಲೆ ನೋಡಿದ ಖುಷಿ ಆಯ್ತು. ಖಂಡಿತ ಹೌದು. ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ ಇಂದ 1991 ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಎಲ್ಲ ವಿದ್ಯಾರ್ಥಿಗಳ ಗುರುಗಳಿಗೆ ಧನ್ಯವಾದಗಳು. ಎಲ್ಲರದು ನಾವು ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀರು ಸನ್ನತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಯಾರೋ ಹಾಗೆ ಮಾತಾಡ್ತಾ ನಾನು ಚೀಫ್ ಜಸ್ಟಿಸ್ ವೆಂಕಟಾಚಲಯ ಇದ್ದಾರೆ, ಮಾತಾಡ್ತಾ ಇದ್ದಾರೆ. After some time, that was my class. 10 years. ಇವಾಗ 10 years ಬೇರೆ ಒಂದು ಅನೌನ್ಸ್ಮೆಂಟ್ ನಿದ್ದೆ ಮಾಡಿದ್ದ ಅಲ್ಲಿ ಹಾಕಿದ್ದಿಲ್ಲಿ. ಈಗ ನಿಮ್ಮ ಪೇರೆಂಟಿಂಗ್ ಈ ತರ ಇದೆ, ಓಡಿ ಬರ್ತೀವಿ ಮಕ್ಕಳಿಗೆ, ಏನು ನೋವಾಗಬಾರ್ದು ಮನಸ್ಸಿಗೆ ಅಂತ. ಅದಕ್ಕೆ ಇವಾಗ ಅವರಪ್ಪ ನೀವೇನೋ ತನ್ನ ಭಾವನೆ ಬಂದಿರೋ ಮಕ್ಕಳಿಗೆ ಆ ಖುಷಿ ಇಲ್ಲ, ಆಗಿಲ್ಲ. ನೈನ್ತ್ ಮಾತಾಡ್ತಾರೆ, ನೆಕ್ಸ್ಟ್ ಇಯರ್ ಇಂದ 9th. ಏನು ಹೇಳ್ತಾ ಇದ್ರು ಆಗೊಂದು ಪಿಕ್ಚರ್ ನಡೀತು ರಾಜೇಶ್ ಖನ್ನಾ,
मेरे दिल में आज क्या है तो मैं बताऊं. ಆಮೇಲೆ ಹಿಂದೆ ಏನೋ ರಾಣಿ ಗೊಂಬೆ ರಾಣಿ ಅವರು ಎಲ್ಲ ಏನಿವೆ ಕ್ಲಾಸಲ್ಲಿ ಮಾಡ್ಕೊಂಡು ನನಗೇನು ಭಯ ಇರಲಿಲ್ಲ. ನಾವುಗಳು ಒಂದು ಸೇರಿ ಮೇಡಮ್ ಆವಾಗ ಹೈಸ್ಕೂಲ್ ಆಗಿದ್ನು ಇವಾಗ ಅದೇ ಪರ್ಸೆಂಟ್ ಮೀಸೆ ಬಂದಿದೆ ನಮ್ಗೆ ಮೀಸೆ ಇರಲಿಲ್ಲ ಅವಾಗ ನಮಗೆ ಕೂದಲಿತ್ತು ಕೂದಲಿಲ್ಲ ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ಇವ್ರದ್ದು ನೀವು ಬನ್ನಿ ನೀವು ಬನ್ನಿ ಮೇಡಮ್ ಆವಾಗ ಹೈಸ್ಕೂಲ್ ಆಗಿದ್ನು ಇವಾಗ ಅದೇ ಪರ್ಸೆಂಟ್ ಮೀಸೆ ಬಂದಿದೆ ನಮ್ಗೆ ಮೀಸೆ ಇರಲಿಲ್ಲ ಅವಾಗ ನಮಗೆ ಕೂದಲಿತ್ತು ಕೂದಲಿಲ್ಲ ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ಥ್ಯಾಂಕ್ಸ್ ಎವ್ರಿವನ್. ವರ್ಷಗಳಾದ್ಮೇಲೆ 30 ವರ್ಷ ಆದ್ಮೇಲೆ ನೋಡಿದ ಖುಷಿ ಆಯ್ತು. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಬಿ ಕೆ ಪ್ರಕಾಶ್ ಭಾರದ್ವಾಜ್ ಅಂತ. 1987ರಿಂದ 90 ಇದೇ ಸ್ಕೂಲಲ್ಲಿ ಓದಿದ್ದೀನಿ. 91ರಿಂದ 95ವರೆಗೂ APS ಕಾಮರ್ಸ್ ಕಾಲೇಜಲ್ಲಿ ಓದಿದ್ದೀನಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಗುರುಗಳಿಗೆ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು. ಇವಾಗ ಪ್ರೆಸೆಂಟು ಈ ನಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದ ನಾನು ಗಾಂಧಿ ಬಸರ್ ಇದೇ ಬಸವಗುಡಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಇನ್ನಾಕಲ್ ಹಾಸ್ಪಿಟ್ಲಲ್ಲೇ ನಾವು ನಮ್ಮ ಅಣ್ಣಂದ್ರು ಸಹ ನಾವು ನಮ್ಮ ಅಣ್ಣಂದ್ರು ಇದೇ ಸ್ಕೂಲ್ ಇದೇ ಕಾಲೇಜಲ್ಲಿ ಓದಿದ್ದೀನಿ. ನಮ್ಮ ಮಕ್ಕಳು ಸಹ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಪ್ರೆಸೆಂಟ್ ಸಹ ನನಗೆ ಗಾಂಧಿ ಬಸರ್ನಲ್ಲಿ ದಿ ಹೆಲ್ತ್ ಪಾಯಿಂಟ್ ಜಿಮ್ ಅಂತ ಸುಮಾರು 26 ವರ್ಷದಿಂದ ನ್ಯಾಷನಲ್ ವೆಜ್ ಬಾಡಿ ಬಿಲ್ಡರು, ಕರ್ನಾಟಕ ಸ್ಟೇಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ನಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹೀಗೆ ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸಿಗ್ಮಾ ಬೈಟ್ ಅಂತ ಕಂಪ್ನಿಯಲ್ಲಿ ನನಗೆ ಇಬ್ಬರು ಮಕ್ಕಳು, ಇನ್ನೊಬ್ಬ 8ನೇ ಕ್ಲಾಸು, 3ನೇ ಕ್ಲಾಸ್ ಹೋಗ್ತೀವಿ. ನನ್ನ ಹೆಸರು ಕಿಶನ್ ಅಂತ. ಅವನು 2 ಮೂವಿಲಿ ಆ್ಯಕ್ಟ್ ಮಾಡ್ತೀನಿ. ಆಮೇಲೆ ಇಶಾನ್ ಬಂದ್ಬಿಟ್ಟು ಪ್ರೊಫೆಷನಲ್ ಕ್ರಿಕೆಟ್ ಹೋಗ್ಬೇಕು ಅಂತ ಹೆಸರು. ನನ್ನ ವೈಫ್ ಅಕೌಂಟೆಂಟ್. ಒಂದು ರಾಮರಸ ಅಂತ, ಕಾರ್ತಿಕ್ ಮಹೇಶ್. ಇನ್ನೊಂದು KD ಅಂತ ಪ್ರೇಮ್. ಗಳನ್ನು ಮಾಡುವ ಜನ ಯಾರು? ಅವರು ನಮ್ಮವರೇ ಆಗಿರುತ್ತಾರೆ. ಇಂಥ ಜನರುಗಳ ನಡುವೆ ಏನಾದರೂ ಸಾಧಿಸಿ ತೋರಿಸು ಸಾಕು. ಚಪ್ಪಾಳೆ ತಟ್ಟಲು, ಪ್ರೋತ್ಸಾಹಿಸಲು ನಮ್ಮವರು ಎಂಬುವರು ಯಾರೋ ಇದ್ದಾರೆಂಬ ವಿಶ್ವಾಸವಿರಲಿ. ಎಂಥ ವಿಚಿತ್ರ ಅಲ್ವೇ? ಲೈಫ್ ಇಷ್ಟೇನೆ. ನಿಜವಾಗ್ಲೂ ಹೃದಯ ತುಂಬಿ ಬಂದಿದೆ, ಗಂಟ್ಲು ಬಿಗಿತಾ ಇದೆ. ಏನು ಹೇಳಬೇಕು ಅನ್ನೋದು ಖಂಡಿತ ಗೊತ್ತಾಗ್ತಾ ಇಲ್ಲ. ಒಂಥರ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ ಲಾಸ್ಟ್ ಆ್ಯಂಡ್ ಫೌಂಡ್, LOST ಲಾಸ್ಟ್, ಎಲ್ಲೋ ಕಳೆದೋದವರು ಮತ್ತೆ ಸಿಕ್ಕಿದ್ದಾರೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಇಮೋಷ್ನಲ್ ಮೂಮೆಂಟ್ ಕೂಡ ಅಷ್ಟೇ. ನೀವೆಲ್ಲ ಒಂದು ನಮಸ್ಕಾರವನ್ನು ಮಾಡಿ ಇದೆಲ್ಲ ತುಂಬಾ ಧನ್ಯೋಸ್ಮಿ. ನಿಮಗೆ ಕೈ ಎತ್ತಿ ಮುಗಿಬೇಕು. ಮತ್ತು ಪ್ರಾರಂಭ ಮಾಡಿದಾಗ ನಮ್ಮ ತಂದೆಯವ್ರಿಗೆ ಏನು ಆಸೆ ಇಟ್ಕೊಂಡು ಹಾಗೆಲ್ಲ ಪ್ಲ್ಯಾನ್ ಹಾಕಿ ಮಾಡಿದ ಸಂಸ್ಥೆ ಇದು ಖಂಡಿತ ಅಲ್ಲ. ಯಾವ ಯೋಜನೆಯೂ ಇರಲಿಲ್ಲ. ಆಗ್ತಾ ಬಂದರು. ಅವ್ರನ್ನೊಬ್ಬರು ಕರ್ಮಯೋಗಿ ಅಂತ ಹೇಳಿ ನಾವು ಕರಿತೇವೆ.
ಅದಕ್ಕಾಗೆ ಬಂದು ಮಾಡಿದ್ರು ಮತ್ತೆ ಹೋದ್ರು ಅಷ್ಟೇನೆ. ಹಾಗಾಗಿ ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವರು ಅವರು ಅಂತ ಹೇಳಿ ಏನು ಭೇದ ಭಾವ ಇಲ್ಲೇನೂ ಇರಲಿಲ್ಲ. ಇವರೇ ಬರಬೇಕು, ಇದ್ದವರೇ ಬರಬೇಕು, ಈ ಮಟ್ಟದವರೇ ಬರಬೇಕು, ಆ ಮಟ್ಟ ಹಾಗೆಲ್ಲ ಏನೂ ಇರಲಿಲ್ಲ. ಇಲ್ಲಿ MLAಗಳು, MLCಗಳು, ಡಾಕ್ಟ್ರುಗಳಾದವರು, ಮತ್ತವರು, ಮಗದವರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರಿಗೂ ಇದು ಮುಕ್ತವಾದಂತಹ ಪ್ರವೇಶವನ್ನು ನಮ್ಮ ಸಂಸ್ಥೆಯಲ್ಲಿ ಕೊಡಲಾಗಿತ್ತು. ಮತ್ತು ಅದೇ ಒಂದು ಪರಂಪರೆ ಕೂಡ ನಡ್ಕೊಂಡು ಬಂದಿತ್ತು, ತಂದೆ ಮಗ ಹಾಗೆ. ಬಟ್ ಇವಾಗ ಅದು ಕಾಣಿಸ್ತಾ ಇಲ್ಲ. ಇನ್ನು ಮುಂದಕ್ಕಾದರೂ ಒಂದು ಸ್ವಲ್ಪ ನಮ್ಮ ಸಂಸ್ಥೆಗೂ ಕೂಡ ಸೇರಿಸಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಅಂತ ಹೇಳ್ತಾರೆ. ಅಕಸ್ಮಾತಾಗಿ ನಿಮಗೆ ಪರಿಚಯ ಇದ್ದಂಥವ್ರು ಯಾರು ಇತ್ತು ಅಂದರೆ ಟೀಚಿಂಗ್ ಲೈನ್ನಲ್ಲಿ ಇದನ್ನು ಸುಮಾರು ಸಾರಿ ಹೇಳಿದ್ದಾರೆ, ಪರಿಚಯ ಇದ್ದವ್ರಿಗೆ ಹೇಳಿ ಬರಲಿ ಅಂತೆಲ್ಲ ಹೇಳಿ. ಹೀಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ಸಂಸ್ಥೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಅನಿಸುತ್ತೆ. ನಾವು ಸುಮಾರು 82ಇಂದ 12 ತನಕ ಕೆಲಸ ಮಾಡಿದೆ. 17ನಲ್ಲಿ ನಾನು ರಿಟೈರ್ ಆಗಬೇಕಾದವಳು ಸುಮಾರು ವರ್ಷಗಳ ಮುಂದೆನೇ VRS ತಗೊಂಡು ಬಿಟ್ಟದ್ದಾಯಿತು. ಹೇಗೆ ಕಾಲ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಮಂಥವರ ಮಧ್ಯದಲ್ಲಿ ನಾವು ಹಾಗೆ ಮುಂದುವರಿಸ್ಕೊಂಡು ಬಂದ್ವಿ. ಮತ್ತು ನೀವೆಲ್ಲ ನಮಗೆ ಅನ್ನದಾತರು, ನಿಮ್ಮನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತೇವೆ. ಮತ್ತು ನಮ್ಮ ಸಂಸ್ಥೆಗೆ ಪ್ರೋತ್ಸಾಹವನ್ನು ಮಾಡಿ, ನಮ್ಮ ಸಂಸ್ಥೆ ಉಳಿಯೋ ಹಾಗೆ ಬೆಳೆಯೋ ಹಾಗೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಸ್ಪಿರಿಟ್ ಕೂಡ ಮಕ್ಕಳ ಥರ ನೀವೆಲ್ಲ ವಯಸ್ಸು ಮಾಡ್ಕೊಂಡಿದ್ದೀರಿ ಇವತ್ತು. ನಿಮ್ಮ ಈ ಬೇರ್ ಭದ್ರವಾಗಿರುವಾಗ ನಿಮ್ಮಿಂದ ಮುಂದೆ ಬರುವಂತಹ ನಿಮ್ಮ ಮಕ್ಕಳು, ಅವರ ಜೊತೆಗೆ ಬರುವಂಥವ್ರು, ನಿಮ್ಮ ಇದರಲ್ಲಿ ಬರುವಂತಹ ವಿಷನಿಗೆ ಬರುವಂತಹ ಎಲ್ಲರನ್ನೂ ಕೂಡ ಒಂದೊಂದು ಎಚ್ಚರಿಕೆ ಮಾತುಗಳಿಂದ ನೀವು ಎಚ್ಚರಿಸ್ತಾ ಬಂದರೂ ಕೂಡ ನೀವು ಸಮಾಜಕ್ಕೆ ಎಷ್ಟೋ ಕೆಲಸ ಮಾಡ್ದಂಗಾಗತ್ತೆ. ಹಾಗೇನೇ ನಿಮ್ಮ ಅಭಿವೃದ್ಧಿಗಳ ಕಡೆ ಕೂಡ ಹೇಗೆ ಗಮನ ಕೊಡ್ತಾ ಇದ್ದೀರಾ, ಹಾಗೆಯೇ ನಿಮ್ಮ ಮಕ್ಕಳನ್ನು ಕೂಡ ನೋಡ್ತಾ ಇದೆ, ಅಭಿವೃದ್ಧಿ ಹೇಗಾಗ್ತಾ ಇದೆ. ಅವ್ರು ಹೇಳಿದ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು ಪರೀಕ್ಷೆ ತಗೊಳ್ಳೇಬೇಕು, ಯಾವುದೋ ಪೂರ್ಣಪ್ರಮತಿ ಸ್ಕೂಲಲ್ಲಿ ಎಲ್ಲರೂ ಓದೋಕ್ಕೂ ಆಗಲ್ವಲ್ಲ. ಎಲ್ಲ ಈ ಥರ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ, ಪರೀಕ್ಷೆ ತಗೊಳ್ಳೇಬೇಕು, ಪರೀಕ್ಷೆ ಎದುರಿಸಲೇಬೇಕು. ಅದಕ್ಕೆ ತಕ್ಕ ಹಾಗೆ ಆ ಮಕ್ಕಳಲ್ಲಿ ಒಂದು ಧೈರ್ಯವನ್ನು ಮತ್ತು ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಮಕ್ಕಳಲ್ಲಿ ನಾವು ನಿಮ್ಮನ್ನು ಮತ್ತೆ ಕಾಣಬಹುದು. ನಿಮ್ಮ ಬೇರು ಭದ್ರ ಇದೆ, ಆ ಮಕ್ಕಳ ಬೇರನ್ನು ಭದ್ರಗೊಳಿಸಿ ಬೆಳೆಸಿ. ಇಷ್ಟು ಹೇಳಿ ನಾನೊಂದು 4 ಸಾಲನ್ನು ನಿಮ್ಮಗಳಿಗಾಗಿ ಹಾಕೇನೋ ಒಂದು ಕೆಲವು ಸಾಲುಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಮುಂದೆ ನಾನೀಗ ಓದ್ತೀನಿ. ನೀನು ನಿನ್ನಲ್ಲಿನ ಒಳ್ಳೆಯತನ ಹುಡುಕು, ಕೊರತೆಗಳನ್ನು ಹುಡುಕಲು ಜನರಿದ್ದಾರೆ. ಹೆಜ್ಜೆ ಇಡುವುದೇ ಆದರೆ ಮುಂದಕ್ಕೆ ಇಡು, ಹಿಂದಕ್ಕೆ ಎಳೆಯಲು ಜನರಿದ್ದಾರೆ. ಕನಸು ಕಾಣುವುದೇ ಆದರೆ ಎತ್ತರಕ್ಕೆ ನೋಡು, ಕೆಳಕ್ಕಿಳಿಯಲು ಜನ ಇದ್ದಾರೆ. ನಿನ್ನೊಳಗಿನ ಕೆಚ್ಚಿನ ಕಿಡಿ ಬೆಳಗಿಸು, ಅದನ್ನು ಕಂಡು ಉರಿಯುವುದಕ್ಕೆ ಜನ ಇದ್ದಾರೆ. ಏನಾದರೂ ಸಾಧಿಸುವುದು ಇದ್ದರೆ ನೆನಪಿಟ್ಟುಕೊಳ್ಳುವಂತೆ ಮಾಡು, ಮಾತಾಡುವುದಕ್ಕೆ ಜನರಿದ್ದಾರೆ. ಜಗತ್ತನ್ನೇ ಪ್ರೀತಿಸು, ಸ್ವತಃ ನಿನ್ನನ್ನು ಸೇರಿಸಿ ದ್ವೇಷ ಮಾಡುವುದಕ್ಕೆ ಜನ ಇದ್ದಾರೆ. ಇರುಗುತ್ತಿದ್ದರೆ ಮಗುವಿನ ಹಾಗೆ ಇದ್ದು ಬಿಡು, ಅತಿ ಬುದ್ಧಿವಂತರು ನಿನ್ನ ಸುತ್ತಲೂ ಇದ್ದಾರೆ. ಭರವಸೆ ಇಡುವುದಾದರೆ ನಿನ್ನಲ್ಲಿ ನೀನು ಇಡು, ಅದನ್ನು ಅನುಮಾನಿಸಲು ಜನರಿದ್ದಾರೆ. ನೀನು ನಿನ್ನನ್ನು ಸಂಭಾಳಿಸಿಕೋ, ನಿಮಿಷ ತೋರಿಸಲು ಜನರಿದ್ದಾರೆ. ಜಗತ್ತಿನಲ್ಲಿ ನಿನ್ನದೇ ಆದ ಭಾವವನ್ನು, ಒಂದು ಭಾರತೀಯ ಬದುಕಿನ ರೀತಿ, ಅದು ಆಹಾರ ವಿಹಾರ ಔಷಧಿ ಚಿಂತನೆ, ಬದುಕಿನ ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದಿಂದ ಹಿಡಿದು ಪ್ರಾರಂಭ ಮಾಡಿ ಪ್ರತಿಯೊಂದು ಮಾಡರ್ನ್ ಎಜುಕೇಷನ್ ಕೂಡ ಇದೆ, ಹಾಗೆ ಪಾರಂಪರಿಕವಾದಂಥ ವಿದ್ಯೆ ಕೂಡ ಇದೆ. ಇವೆರಡನ್ನು ಸೇರಿಸಿ ಒಂದು ಗಟ್ಟಿ ಸಮಾಜವನ್ನು ತಯಾರು ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಸ್ಕೂಲ್. ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಎ ಸ್ಕೂಲ್ ಅಟ್ ಆಲ್, ಇಟ್ಸ್ ಎ ಗುರುಕುಲ. ಅದರಿಂದ ದಯಮಾಡಿ ಒನ್ಸಿಗೆ ಮತ್ತೆ ಹೇಳೋಲ್ಲ, ಇದು 3 ವಿಭಾಗಗಳಲ್ಲಿ ಇದೆ. ಮೇನ್ ಇರೋದು ಗಿರಿನಗರದಲ್ಲಿ. ಸುಮಾರು ನಮ್ಮಲ್ಲಿ ಒಟ್ಟು ಒಂದು 800 ಮಕ್ಕಳಿದ್ದಾರೆ. ಈ ಥರದ ಶಾಲೆಗಳು. ನಾವು ಹೇಳ್ತೀವಿ ಪರೀಕ್ಷೆ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ, ಪರೀಕ್ಷೆ ಬೇಕಿಲ್ಲ ಅಂದರೆ ವಿದ್ಯೆ ಅಂತ ಅನ್ನೋದು ಹಿಂದೆ ಗುರು ನೋಡಿ, ಒಬ್ಬ ವಿದ್ವಾಂಸ ಇದ್ದರೆ
ಅವನೊಂದು 10-20 ಮಕ್ಕಳನ್ನ ಮನೇಲಿ ಇಟ್ಕೊಂಡು ವಿದ್ಯೆ ಕಲಿಸ್ತಾ ಇದ್ದ. ಆತನೇ ಎಲ್ಲ ಏನೇನು ಹೇಳ್ಕೊಡ್ಬೇಕು ಎಲ್ಲವನ್ನ ಅವ್ರು ಹೇಳ್ಕೊಡ್ತಾ ಇದ್ರು. ಪರೀಕ್ಷೆ ಎಲ್ಲಿತ್ತು, ಆದರೆ ಆ ಮಗು ಇಷ್ಟನ್ನು ಕಲಿತಿದೆ ಅಂತ ಹೇಳಿ ಆ ಗುರು ಸರ್ಟಿಫಿಕೇಟ್ ಅಂದರೆ ರಿಟರ್ನ್ ಅಲ್ಲ, ಇವನು ತಾಯಿ ಚೆನ್ನಾಗಿ ಕಲ್ತಿದ್ದಾನೆ ಅಂತ ಆ ಗುರು ಹೇಳಿದ್ರೆ ಅದಕ್ಕೆ ಒಂದು ಮರ್ಯಾದೆ, ಅದಕ್ಕೊಂದು ಬೆಲೆ. ಹಾಗೆ ಸಾಧ್ಯವಾದಷ್ಟು ಮಕ್ಕಳನ್ನು ಪರೀಕ್ಷೆಯ ಇತಿಮಿತಿಗೆ ಒಳಪಡಿಸೋದು. ಎಷ್ಟು ಟೆನ್ಷನ್ ಮಾಡ್ತೀವಿ, ಪರೀಕ್ಷೆ ಬಂತು ಅಂತಂದರೆ ಮಕ್ಕಳಿಗೆ ಹಾಯಾಗಿರೋಕ್ಕೆ ಬಿಡೋದಿಲ್ಲ. ನಿಮ್ಗೆ ಗೊತ್ತಿದೆ ವಾಟ್ ಕೈಂಡ್ ಆಫ್ ಟೆನ್ಷನ್ ಅಪ್ಪಂದ್ರಿಗೆ ಅಮ್ಮಂದ್ರಿಗೆ ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಕೂಡ. ಬಿಡಿ ಅದನ್ನು, ಯಾಕೆ ಪರೀಕ್ಷೆ ಮಾಡಬೇಕು? ಮಗು ಕಲಿತಾ ಇದೆ ಅಂತ ಅನ್ನೋದು ಮುಖ್ಯ. ಸ್ಕಿಲ್ಸ್, ಕಾನ್ಸೆಪ್ಟ್ಸ್ ಇದನ್ನು ಕಲಿಸ್ಬೇಕು, ಪರೀಕ್ಷೆಗಾಗಿ ಅಲ್ಲ. ಸೊ ಈ ಥರದ ಒಂದು ಕಲ್ಪನೆಯಲ್ಲಿ ಮಾಡ್ತಾ ಇದ್ದೀವಿ. ಗಿರಿನಗರ್ನಲ್ಲಿ ಮೇನ್ ಇದೆ, ಪೂರ್ಣಪ್ರಜ್ಞಾ ಲೇಔಟಲ್ಲಿದೆ, JP ನಗರ್ನಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೀವಿ. ನೀವು ಎಲ್ಲಿ ಬಂದರೂ ಸರಿಯೇ, ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರೂ ಸರಿಯೇ, ಸೇರಿಸಿ ಕೈ ಜೋಡಿಸಿ ನಮ್ಮ ಜೊತೆ ಗಟ್ಟಿ ಸಮಾಜವನ್ನು ತಯಾರು ಮಾಡೋಣ ಅಷ್ಟೇ. ಅನಂತಾಚಾರ್ಯ ಅವ್ರು ಏನು ಮಾಡಿದ್ರು, ಇವತ್ತು ನೀವೆಲ್ಲಿ ಕೂತು ಅವರಿಗೆ ಎಷ್ಟು ಸಂತೋಷ ಆಗ್ತಾ ಇರಬಹುದು ನಿಮ್ಮನ್ನೆಲ್ಲ ನೋಡಿ. ಇಷ್ಟೆಲ್ಲ ಮಾಡಿದ್ದೀರಿ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗೆ ನಾವು ನಮ್ಮ ಮುಂದಿಂದನೇ ನೋಡ್ಬೇಕಲ್ವ, ನೀವು ನಿಮ್ಮ ಮುಂದಿಂದನೇ ನೋಡ್ಬೇಕಲ್ವ. ಅದಕ್ಕಾಗಿ ನೀವು ವಾಟ್ ಆರ್ ಯು ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಯೋಚನೆ ಮಾಡಿ. ನಾನು ನನ್ನ ಬದುಕು ನನ್ನ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ವಾಟ್ ಆಮ್ ಐ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಯೋಚನೆ ಮಾಡಿ. ಹೌದು, ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳ್ಬೇಕಿಲ್ಲ ಥ್ಯಾಂಕ್ ಯು. ಕಿರಣ್ ಬ್ಯಾಚ್ ನಿಮ್ದು? ಯಾವ ಕಿರಣ? ನಾನು ಗಿರೀಶ ಒಂದೇನೆ. ಇವಾಗಷ್ಟೇ ಕೊಟ್ಟರು ಇವನು ಗಿರೀಶ. ಸೂಪರ್ ಆಗಿ ಆಯ್ತು ರವಿ, ನೀನೆಲ್ಲ ಜ್ಞಾಪಿಸ್ಕೊಂಡ್ವಿ. ಮೇಡಮ್ ಕೇಳಿದ್ರು, ನಾನು ಹೇಳಿದಪ್ಪ ನಿಮಗೆ. ರವಿ ಥ್ಯಾಂಕ್ ಯು ಸೋ ಮಚ್. ಒನ್ ಆಫ್ ದ ಕೀ ಆರ್ಗನೈಸರ್ಸ್ ರವಿ. ಆಯ್ರಪ್ಪ ರವಿ. Punishment, you have to come home. ಎಲ್ಲರದು ನಾವು ಪ್ರಸಾದ ಓಕೆ, Happy Karnataka, Jai Karnataka. ಮುಖ ಚೆನ್ನಾಗೇನೆ ಗೈಸ್ ಒಂದು ಅನೌನ್ಸ್ಮೆಂಟ್. ಖಂಡಿತ ಹೌದು. ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ ಸುಮ್ಮನೆ ಹೇಳಕ್ಕೆ ಆಗಲ್ಲ ಅಷ್ಟು
ಇದೇ ನಮ್ದು. ಇಂದ 1991 ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಎಲ್ಲ ವಿದ್ಯಾರ್ಥಿಗಳ ಗುರುಗಳಿಗೆ ಧನ್ಯವಾದಗಳು. ಬುದ್ಧಿ ಹೇಳಕ್ ಹೋದ್ರೆ ಅವ್ರು ಹೇಳಲ್ಲ. ನಾವು ನಿಮ್ಮ ಕಾಲದಲ್ಲಿ ನೀವು ನಿಮ್ಮ ತಂದೆ ಮಾತನ್ನ ಬುದ್ಧಿ ಕೇಳಿ ಅದು ಮೇಡಮ್, ಇವನು ನಮ್ಮ ಮಗ ಇದೇ ಸ್ಕೂಲ್ ಇವಾಗ ಓದ್ತದೆ. ಮೇಡಮ್, ಇವನು ಮಗ ಮೇಡಮ್ ಇದೇ ಸ್ಕೂಲ್ ಓದ್ತಿರೋದು. ಇದೇ ಸ್ಕೂಲ್. ಹಾಂ, ಇದೇನ ಮಗ ಮಗನು. ಹಾಂ, ಇದಿದ್ರೆ ಯೋಚನೆ ಇವ್ರ ಬ್ಯಾಚ್ 90 ಬ್ಯಾಚ್ ನಮ್ಮ 87 to 90, ಆಮೇಲೆ 91 to 95 ಡಿಗ್ರಿ ಕಾಮರ್ಸ್. ಅವರು ಮೇಡಮ್, ಲೂನಾ ಇದೆ ಮೇಡಮ್. ಅವಾಗ ಲೂನಾ ಇತ್ತಲ್ಲ ಮೇಡಮ್, ಅದಕ್ಕೆ ಜನ ಓಡಿಸ್ತಾ ಇದಾರ. ಯಾರು ಓಡಿಸಿಲ್ಲ ನೋಡಿ. ತುಂಬಾ ಬದಲಾಗೋಗಿದೆ. ಅಲ್ಲಿ ಲೂನಾದಲ್ಲಿ ಮೊಬೈಲ್ ಕರ್ಕೊಂಡು ಹೋಗ್ಬೋದು. ನೀವು ಹೇಳ್ಕೊಟ್ಟಿದ್ದು ಇನ್ನೂ ನೆನಪಿದೆ. ಮೇಡಮ್ ಯಾವುದು ಎಲ್ಲರೂ ಮನೆಗಳ ಕಡೆ ಓಡ್ತಿದ್ದಾರೆ. ಮೇಲಿಂದ ಕೇಳ್ತಾರೆ. ಬನ್ನಿ ಮೇಡಮ್, ಹತ್ತೋ ನೇಮ್ 15%. ಇದನ್ನೇ ತೊಗೊಂಡು ಫೈನಲ್ ತಗೊಂಡ್ಬಿಡೋಣ. ಎಲ್ಲ ಬಂದ್ಬಿಟ್ಟು ಆದ್ರೆ ಫೈನಲ್
ಬಚ್ಚಲ್ ಮೇಲಿಂದ ಫುಲ್ಲು ವಿಡಿಯೋ ತಗೊಂಡು